ನಮಸ್ಕಾರ ವೀಕ್ಷಕರೇ, PKR ಮೀಡಿಯಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರದೀಪ್ ಬೀರಸಂದ್ರ. ಸಿಹಿ ಕುಂಬಳವನ್ನು ಬೆಳೆಯುವ ವಿಧಾನವನ್ನು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಮೊದಲಿಗೆ ನಾವು ಸಿಹಿ ಕುಂಬಳ ಬಿತ್ತನೆಯನ್ನು ಮಾಡುವ ಮೊದಲು ಈ ರೀತಿ ಗುಣಿಗಳನ್ನು ಸಾಲು ಸಾಲಾಗಿ ಮಾಡಿಕೊಂಡಿದ್ದೇವೆ ವೀಕ್ಷಕರೇ. ಹಾಗಾದರೆ ಬನ್ನಿ, ಯಾವ ರೀತಿ ಸಿಹಿ ಕುಂಬಳವನ್ನು ಬೆಳೆಯಬೇಕು ಎಂಬತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ಬನ್ನಿ, ಇನ್ನೇಕೆ ತಡ. ಪ್ರಿಯ ವೀಕ್ಷಕರೇ, ಮೊದಲಿಗೆ ನಮ್ಮ ರೈತ ಬಾಂಧವರಲ್ಲಿ ಒಂದು ಯಕ್ಷ ಪ್ರಶ್ನೆ ಮೂಡುತ್ತೆ. ಏನಪ್ಪ, ಯಾವ ರೀತಿ ಕುಂಬಳವನ್ನು ಬೆಳಿಬೇಕು? ಸಿಹಿ ಕುಂಬಳದ ಮಾರ್ಕೆಟ್ ಇದೆಯಾ ಅದಕ್ಕೆ? ಹೌದು, ಇದು ಮಾರುಕಟ್ಟೆಯಲ್ಲಿ ಒಂದು ಡಿಮ್ಯಾಂಡ್ ಇರತಕ್ಕಂಥ ತರಕಾರಿ ಬೆಳೆಯಾಗಿದೆ ಎಂದರೆ ತಪ್ಪಾಗಲಾರದು. ಯಾವ ರೀತಿ ಕುಂಬಳವನ್ನು ಬೆಳಿಬೇಕು ಎಂಬುದರ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. JCB ಯಂತ್ರದ ಮೂಲಕ ಈ ರೀತಿ ಗುಣಿಗಳನ್ನು ಮಾಡಿಕೊಂಡಿದ್ದೇವೆ. ಈ ಗುಣಿಗಳಲ್ಲಿ ಲೂಸ್ ಮಣ್ಣಾದರೆ ನಮಗೆ ಬೆಳೆ ಒಂದು ಸಮೃದ್ಧಿಯಾಗಿ ಬರುತ್ತೆ ಎಂದು ಒಂದು ಆಶಾಭಾವನೆ ಇದೆ. ಆ ಕಾರಣಕ್ಕಾಗಿ ನಾವು ಈ ರೀತಿ ಮಾಡಿಕೊಂಡಿದ್ದೇವೆ ಬಂಧುಗಳೇ. ಸಿಹಿ ಕುಂಬಳ ಬೆಳೆಗಾರರು ನೀಡಿರುವ ಮಾಹಿತಿಯ ಮೇರೆಗೆ ನಾವು ವೆಲ್ಕಮ್ ಸೀಡ್ಸ್ ಕಂಪನಿಯ ಭೀಷ್ಮ ಎಂಬ ತಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. 8 ದಿನಗಳಿಗೆ ಮೊಳಕೆ ಒಡೆದು ಈ ರೀತಿ ಸಸಿ ಕಾಣುತ್ತದೆ. ಬಿತ್ತನೆ ಮಾಡುವ ಮೊದಲು ಯಾವುದೇ ತರಹದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರದು. DAP, ಸೂಪರ್ ಇಂತಹ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಕುಂಬಳ ಬೀಜವನ್ನು ಬಿತ್ತನೆ ಮಾಡುವುದರಿಂದ ಕುಂಬಳ ಬೀಜಗಳು ಹುಸಿ ಹೊಡೆಯುವ ಸಂಭವವಿರುತ್ತದೆ. ಮೊಳಕೆ ಸಸಿಗಳಿಗೆ ರೋಗ ಬಾಧೆ ಏನೆಂದರೆ ಮಿಡತೆಯ ಕಾಟ. ಮಿಡತೆಗಳ ಕಾಟದಿಂದ ಬೆಳೆಗಳನ್ನು ಸಂರಕ್ಷಿಸಲು ರಾಸಾಯನಿಕವನ್ನು ಸಿಂಪಡಣೆ ಮಾಡುವ ಅವಶ್ಯಕತೆ ಇದೆ. ರಾಸಾಯನಿಕ ಸಿಂಪಡಣೆಯಿಂದ ಬೆಳೆಗಳನ್ನು ಮಿಡತೆಗಳು ಕಾಟದಿಂದ ಸಂರಕ್ಷಿಸಬಹುದು.